ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ಈ ಬಗ್ಗೆ ವಿಧಾನಸಭೆಯಲ್ಲಿ ನಡೆಯುವ ಅಧಿವೇಶನದಲ್ಲಿ ಸ್ಥಳೀಯ ಜಿಲ್ಲೆಯ ಸಚಿವರು ಧ್ವನಿ ಎತ್ತಬೇಕೆಂದು ಎಂಆರ್ಎಚ್ಎಸ್ ರಾಜ್ಯ ಗೌರವಾಧ್ಯಕ್ಷ ಕೇಶವಮೂರ್ತಿ ಒತ್ತಾಯ. ಮಾದಿಗ ಸಮುದಾಯದ ಸ್ವಾಭಿಮಾನದ ಒಕ್ಕೂಟದಿಂದ ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಮಾದಿಗ ಸಮುದಾಯ ಒಕ್ಕೂಟದ ಆಗ್ರಹ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯ ಮಾದಿಗ ಸಮುದಾಯದ ದತ್ತಾಂಶದಲ್ಲಿನ ಸಮುದಾಯದ ಜನಸಂಖ್ಯೆಯ ಅಂಕಿಅಂಶ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡಬೇಕು. ಈ ಬಗ್ಗೆ ರಾಜ್ಯದ ಎಲ್ಲಾ ಶಾಸಕರು, ಸಚಿವರು ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕೆಂದರು. ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನ ಒದಗಿಸುವ ಹೊಣೆಗಾರಿಕೆ ರಾಜ್ಯ ಸರ್ಕಾರದ ಮೇಲಿದೆ. ಒಳ ಮೀಸಲಾತಿಗಾಗಿ 35 ವರ್ಷಗಳಿಂದ ನಿರಂತರ ಹೋರಾಟ ನಡೆಸಿಕೊಂಡು ಬಂದಿದ್ದೇವೆ. ಆದರೆ ಯಾವುದೇ ಪ್ರತಿಫಲ ಸಿಕ್ಕಿರುವುದಿಲ್ಲ. ಮಂಗಳವಾರ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿಗೊಳಿಸಬೇಕು. ಈ ವೇಳೆ ರಾಜ್ಯ ಗೌರವಾಧ್ಯಕ್ಷ ಕೇಶವಮೂರ್ತಿ, ವಿಶ್ವ ಆದಿಜಾಂಬವ ಸಂಘ ರಾಜ್ಯಾಧ್ಯಕ್ಷ ಡಾಕ್ಟರ್ ಭೀಮರಾಜ್, ಎಂಆರ್ಎಚ್ಎಸ್ ಜಿಲ್ಲಾಧ್ಯಕ್ಷ ಸಿದ್ದಗಂಗಯ್ಯ, ದಲಿತ ಮುಖಂಡ ದಾಡಿ ವೆಂಕಟೇಶ್, ಶಿವರಾಮಣ್ಣ, ಗೋವಿಂದರಾಜು, ರಘು, ಡಿಎನ್, ಗಂಗಣ್ಣ, ರಾಜು, ಶಿವಣ್ಣ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಸತೀಶ್ ಎಸ್, ಕೊರಟಗೆರೆ. ಆಯೋಗದ ವರದಿಯನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರ ಜಾರಿ ಮಾಡಬೇಕಂತ ಒತ್ತಾಯಿಸ್ತಾ ಇದ್ದೀವಿ. ಜಾರಿ ಮಾಡಿ. ಜೈ ಮಾದಿಗ. 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 ಮುಂದಿನ 19ನೇ ತಾರೀಕು ವಿಶೇಷ ಸಂಪುಟದಲ್ಲಿ ನೀವೇನಾದ್ರು ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ 150 ಕ್ಷೇತ್ರಗಳಲ್ಲಿ ಒಳ ಮೀಸಲಾತಿ ಪರ ಧ್ವನಿ ಎತ್ತದೇ ಇರತಕ್ಕಂತ ಶಾಸಕರುಗಳನ್ನ ಬಹುಸಂಖ್ಯಾತ ಇರತಕ್ಕಂತ ಮಾದಿಗ ಸಮುದಾಯವು ಸೋಲಿಸುವಂತ ಕೆಲಸ ಮತಜಾಗೃತಿ ಆಂದೋಲನದ ಮೂಲಕ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. 16ಕ್ಕಿದ್ದಂತ ಸಂಪುಟ ಸಭೆನ 16ಕ್ಕಿತ್ತು. 16ದನ್ನ ನಮ್ಮ ಶಾಸಕರ ಮನೆ ಒಳಗೆ ಒಂದು ಸಭೆಯನ್ನ ನಡೆಯುತ್ತೆ. ಆ ಸಭೆ ಆದ ನಂತರದ ಗಂಟೆಗಳಲ್ಲೇ ನೀವು 19ಕ್ಕೆ ಮುಂದಾಗ್ತೀರ ಅನ್ನೋದಾದ್ರೆ ಪ್ರಭಾವಿ ವ್ಯಕ್ತಿಗಳಾದಂಥ ನನ್ನ ಕ್ಷೇತ್ರದ ಶಾಸಕರಾದ ಪರಮೇಶ್ವರ್ ಅವರು ಮಾದಿಗರ ಕಡೆ ಕೃಪೆ ತೋರಿಸ್ತಾರೋ ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅವರು ಸಹ ಮತ್ತೆ ಎಚ್ ಮಾದೇವಪ್ಪನವರು, ನಮ್ಮ KH ಮುನಿಯಪ್ಪನವರು, RB ತಿಮ್ಮಾಪುರ್, ಇವ್ರು 4 ಜನ ಮನ್ಸು ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಒಳ ಸಮಸ್ಯೆನ ಬಗೆಹರಿಸಿ ಜಾರಿ ತರ್ಬೋದು. 19ನೇ ತಾರೀಕಿಗಾದ್ರೂ ಮತ್ತೆ ಮುಂದೂಡ್ದಲೆ ತಪ್ಪದ 19ನೇ ವಿಷಯ ಸಂಪುಟ ಇದ್ರೊಳಗೆ ಇದನ್ನ ಚರ್ಚೆ ಮಾಡಿ ಈಗ ನಡೀತಕ್ಕಂಥ ಅಧಿವೇಶನದಲ್ಲೇ ಇಟ್ಟು ಜಾರಿ ಮಾಡಬೇಕು. ಇದಕ್ಕೆ ಉದಾಹರಣೆ ಒಂದೇ ದಿನ 2 ದಿನದಲ್ಲಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಜಾರಿ ಮಾಡಿದ್ರು ವರದಿಯನ್ನು ತಗೊಂಡು. ಅದು ಮಾದರಿಯಾಗಿದೆ. ಅದೇ ರೀತಿ ತಾವು ಮಾಡಬೇಕು ಅಂತ ಹೇಳಿ ನಾನು ತಮ್ಮಗಳ ಮುಖೇನ ಒತ್ತಾಯಿಸ್ತಾ ಇದ್ದೀನಿ. ಬಹುಸಂಖ್ಯಾತ ಮಾದಿಗರಿಗೆ ಒಳ ಮೀಸಲಾತಿ ಅವಶ್ಯಕತೆ ಇದೆ. ಒಳ ಮೀಸಲಾತಿಗಾಗಿ 35 ವರ್ಷಗಳ ಹೋರಾಟದ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ನಮ್ಮೊಟ್ಟಿಗೆ ನಮ್ಮ ಹೋರಾಟದ ಇದು ಪ್ರತಿಫಲ ಸುಪ್ರೀಂ ಕೋರ್ಟು ಸಹ ಅದನ್ನು ಅರ್ಥಕೊಂಡು 1/8/24 ರಾಜ್ಯಗಳಿಗೆ ಒಳ ಮೀಸಲಾತಿ ಕೊಡೋದಕ್ಕೆ ಅಧಿಕಾರ ಇದೆ ಅಂತ ಕೊಟ್ಟು 1 ವರ್ಷ 1 ತಿಂಗಳು ಆಗ್ತಾ ಬಂತು. ಆದಾಗ್ಯೂ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುತ್ತಿದೆ. ಬಂಧುಗಳೇ, ಒಂದು ಇತ್ತೀಚೆಗೆ ಮೈಸೂರಿನಲ್ಲಿ ಉರಿ ಪೆದ್ದಲಿಂಗ ಮಠ ಅಂತ ಇದೆ. ಆ ಮಠದ ಸ್ವಾಮೀಜಿ ಬಂದು ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಒಂದು ಸಮುದಾಯದ ಪರ ನಿಂತುಬಿಟ್ರು. ಮೊನ್ನೆವರೆಗೂ ಅವರು ಅಂಬೇಡ್ಕರ್ ವಾದಿ, ನಾನು ಅಂಬೇಡ್ಕರ್ ಪರ, ಅಂಬೇಡ್ಕರ್ ಚಿಂತನೆಗಳು ಉಳ್ಳವನು ಅಂತೇಳಿ ಮಾದಿಗರು ಮತ್ತು ಒಲೆಯರೊಟ್ಟಿಗೆ ಇದ್ದಂಥ ಸ್ವಾಮೀಜಿ ಈಗ ಏಕಾಏಕಿ ಒಂದು ಕಡೆಗೆ ನಿಂತು ನಾವು ಬಲಗೈನವರಾದಂಥ ಛಲವಾದಿಗಳು ಒಳ ಮೀಸಲಾತಿನೇ ಕೇಳಿಲ್ಲ, ಒಳ ಮೀಸಲಾತಿ ಬೇಡ ಅನ್ನೋಂಥ ಮಾತುಗಳು ಆತನ ಬಾಯಲ್ಲಿ ಬಂದು. ಅದಕ್ಕೆ ನನ್ನ ಪ್ರತಿರೋಧ ಇದೆ. ಮಾದಿಗರೇ ಒಳ ಮೀಸಲಾತಿ ಕೇಳಿದ್ದೆ ಆದರೆ ಆಯಿತು, ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಾವೇನು ನಿಮ್ಮ ಪಾಲನೆ ಕೇಳ್ತಾ ಇಲ್ಲ. ಇದಕ್ಕೆ 3 ಆಯೋಗಗಳು ರಚನೆ ಆಗಿದೆ. ಎಲ್ಲರೂ ಹೇಳಿರೋದು ಮಾದಿಗರು ಬಹುಸಂಖ್ಯಾತರು. ನೀವು ಎಷ್ಟು ಮೀಸಲಾತಿ ಕೊಡ್ತೀರೋ ಅಷ್ಟನ್ನು ಕೊಟ್ಬಿಡಿ, ನಮ್ಮನ್ನು ಹೊರಗಡೆ ಹಾಕಿ ಅಂತಂದರೆ ನಮ್ಮ ಬೇಡಿಕೆ. ಇದನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವರು ಇದನ್ನು ಬಹು ಬೇಗ ಜಾರಿ ತರೋದ್ರ ಮುಖೇನ ಈ ಮಾದಿಗರಿಗೆ ಅನ್ಯಾಯನ ಸರಿಪಡಿಸ್ಬೇಕು ಅಂತೇಳಿ
ಈ ಪತ್ರಿಕಾಗೋಷ್ಠಿ ಮುಖ್ಯ. ಇದು ಬೇಡ, ಈ ಸದ್ಯಕ್ಕೆ ನೋಡೋಣ. ಈಗ 6% ಏನು ಇವಾಗ ಸದಾಶಿವ ಆಯೋಗದನ್ನು 6% ಹೇಳಿದ್ದಾರೆ, ಕಾಂತರಾಜ್ ವರದಿನೂ 6% ಹೇಳಿದ್ದಾರೆ, ನಾಗಮೋಹನ್ ದಾಸು 6% ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ. ಆ ಪ್ರಕಾರ 6% ಕೊಟ್ಬಿಡಿ. ನೀವು ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅವ್ರಿಗೆ 5 ಆದ್ರೆ 6 ಆದ್ರೆ 7 ಕೊಡಿ, ನಮ್ಗೆ ಬರೋದ ಇಲ್ಲ. ನಮ್ಗೇನು 6% ಕೊಡ್ಬೇಕು ಅಂತ ಹೇಳಿದ್ಯೋ. ಈ ಸಮುದಾಯ 30 ವರ್ಷಗಳಿಂದ ಎಷ್ಟು ಮಕ್ಕಳು ಅನ್ಯಾಯ ಆಗ್ತಾ ಇದೆ ಹೇಳ್ರಿ. ಅವರಿಗೆ ಜಾಬ್ಗಳಿಲ್ಲ, ಮುದುಕರಾಗ್ತಾ ಇದ್ದಾರೆ, ಇನ್ಯಾವತ್ತು ಅವ್ರಿಗೆ ಸೇರ್ಸ ಸಿಗುತ್ತೆ? ಅದರಿಂದ ಇದನ್ನು ಮುಂದೂಡ್ತಕ್ಕಂಥ ಏನು ಸಂಚಿದೆ ಅದನ್ನ ದಯವಿಟ್ಟು ಇವತ್ತಿಗೆ ಸ್ಟಾಪ್ ಮಾಡಿ, ಏನು 19ನೇ ತಾರೀಕಿಗೆ ವಿಶೇಷ ಸಚಿವ ಸಂಪುಟ ಇದೆ, ಆ ಸಚಿವ ಸಂಪುಟದಲ್ಲಿ ಜಾರಿ ಆಗಲೇಬೇಕು. ಜಾರಿ ಆಗದೇ ಇರೋ ಪಕ್ಷದಲ್ಲಿ ಇಷ್ಟು ದಿವಸಗಳು 35 ವರ್ಷಗಳು ಏನು ನಾವು ವಿವಿಧ ರೀತಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ, ಈಗ ನೆಕ್ಸ್ಟ್ ಅದಾಗದೇ ಇದ್ರೆ 19ಕ್ಕೆ ನಾವು ವಿಭಿನ್ನವಾಗಿ ಶುರು ಮಾಡಬೇಕಾಗುತ್ತೆ. ಪ್ರತಿಯೊಂದು ಮನೆಯವ್ರನ್ನೂ ಕೂಡ ಕರೆದು ಬೀದಿಲಿ ಕುಳಿಸ್ಬಿಟ್ಟು ಮೆರವಣಿಗೆ ಮಾಡಬೇಕಾಗುತ್ತೆ, ಪ್ರತಿಭಟನೆ. ಇದು ರಾಜ್ಯದಲ್ಲಿ ಆಂದೋಲನ ಶುರುವಾಗುತ್ತೆ. ಇದು ಯಾಕೆಂತಂದ್ರೆ ಜನ ಎದ್ದು ಕುಣಿತಾ ಇದ್ದಾರೆ, ಏಕಪ್ಪ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತ. ಅದರಿಂದ ಅವ್ರನ್ನ ಆ ಮಟ್ಟಕ್ಕೆ ಸರ್ಕಾರ ತಗೊಂಡೋಗ್ಬಾರ್ದು. ಮುಂದೆ ಏನಾದರೂ ವ್ಯತ್ಯಾಸಗಳಲ್ಲಿ ಈ ಸರ್ಕಾರವೇ ಜವಾಬ್ದಾರಿ ಆಗಬೇಕಾಗುತ್ತೆ. ಅದರಿಂದ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ, ಸಿದ್ದರಾಮಯ್ಯನ ಮರ್ಯಾದೆ ಉಳಿಬೇಕು ಅಂದ್ರೆ, ನಾನು ಸಾಮಾಜಿಕ ನ್ಯಾಯಪರ ಇದ್ದೇನೆ, ನಾನು ಸಾಮಾಜಿಕ ನಾನು ನಡ್ಕೊಂಡು ಹೋಗ್ತೇನೆ, ಯಾರಿಗೂ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತಕ್ಕಂಥ ಏನು ಘೋಷಣೆ ಮಾಡ್ತಾ ಇದ್ದೀರಿ ಅದನ್ನು ಉಳಿಸ್ಕೊಳ್ಬೇಕಾದ್ರೆ ಮತ್ತೆ ಸರ್ಕಾರ ಯೋಜನೆ ವಿಶ್ವ ಆದಿಜಾಮ ಮಹಾಸಭಾ ಅಧ್ಯಕ್ಷರು. ಇದು ನಾವು ಸಾಮಾನ್ಯವಾಗಿ 30-35 ವರ್ಷಗಳಿಂದ ಏನು ನಮಗೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದ್ದದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ಆಯೋಗನ ರಚನೆ ಮಾಡಲಿಕ್ಕೆ ನಾವು SM ಕೃಷ್ಣವ್ರ ಮನೆಗೆ ಮುತ್ತಿಗೆ ಹಾಕ್ತಾರೆ. ನಾವು ಮುತ್ತಿಗೆ ಹಾಕಿ ಆಯೋಗ ರಚನೆ ಮಾಡಿಸಿ, ಆಯೋಗಕ್ಕೆ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಡಿ ಅಂತ ಮಾಡಿ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದು ಬರೀ ಒಂದೇ ಒಂದು ಬೇಡಿಕೆ 35 ವರ್ಷ ಆದರೆ ಇನ್ನು ಉಳಿದಂಥ ಬೇಡಿಕೆಗಳು ಎಷ್ಟು ಶತಮಾನಗಳು ಬೇಕಾಗುತ್ತೆ ಈ ಸಮುದಾಯಕ್ಕೆ ಅಂತ ನಮ್ಗೆ ತುಂಬ ಬೇಸರ ಆಗ್ತಾ ಇದೆ. ಯಾಕೆಂತಂದರೆ ನಾವು ಇವಾಗ AJ ಸದಾಶಿವ ಆಯೋಗದ ವರದಿ ಬಂತು, ಆಯಿತಾ? ಅದು ಬಹಳ ಅಚ್ಚುಕಟ್ಟಾಗಿ ಯಾವುದೇ ಒಂದು ವಿವಾದ ಇಲ್ಲದೆ ಬಂತು. ಕಾಂತರಾಜ್ ವರದಿನೂ ಒಪ್ತಾ ಇಲ್ಲ. ನಂತರ ಇದೆಲ್ಲವನ್ನೂ ಮೀರಿ ನಾಗಮೋಹನ್ ದಾಸ್ ಆಯೋಗ ಮಾಡಿದ್ರು. ಏನೋ ಸುಪ್ರೀಂ ಕೋರ್ಟ್ ಆದೇಶ ಏನು 1/8/24 ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು, ಆಯಾ ರಾಜ್ಯಗಳಿಗೆ ಅಧಿಕಾರ ಇದೆ, ನೀವೇ ಮಾಡ್ಕೊಳ್ಬೋದು ಅಂತ ಏನು ಅಧಿಕಾರ ಕೊಟ್ಟರು. ಆ ಒಂದು ಆದೇಶ ಆಗಿ 1 ವರ್ಷ ಆಯಿತು. 1 ವರ್ಷದಲ್ಲಿ ಎಂಪರಿಕಲ್ ಡಾಟಾ ಅಂತ ಏನು ಹೇಳ್ತಾ ಇದ್ರು, ಆಯಿತು ಅದನ್ನೂ ಮಾಡಲಿ ಅಂತ ನಾವು ತಾಳ್ಮೆಯಿಂದ ಸುಮ್ಮನೆ ಇದ್ವಿ. ಎಂಪರಿಕಲ್ ಡಾಟಾ ಬಂತು. ಈಗ ಅವ್ರು ವರದಿ ಕೊಟ್ಟಿದ್ದಾರೆ, 4ನೇ ತಾರೀಕು 4/8/25 ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟ ತಕ್ಷಣ ಈ ಸರ್ಕಾರ ಏನು ಹೇಳ್ತಾ ಇತ್ತು, ಚಿತ್ರದುರ್ಗ ಸಮಾವೇಶದಲ್ಲಿ ನಮ್ಮ ಸರ್ಕಾರ ಬಂದರೆ ಕೂಡಲೇ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಸರ್ಕಾರ ಮಾಡಿದೆ. ಅದಾಯಿತು. ಅದಾದ ನಂತರ ಮತ್ತೆ ಈ ನಾಗಮೋಹನ್ ದಾಸ್ ವರದಿ ತಗೊಳ್ಬೇಕಾದ್ರೆ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದಾಗ ನಾಗಮೋಹನ್ ದಾಸ್ ವರದಿ ಕೊಟ್ಟು ಬೆಳಿಗ್ಗೆ ಒಂದೇ ದಿವಸದಲ್ಲಿ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಸರ್ಕಾರ ಕೊಟ್ಟು ಈಗ ಸುಮ್ಮನೆ ಯಾವ್ಯಾವ್ದನ್ನ ನೆಪಗಳಿಟ್ಕೊಂಡು ಈಗ ಪ್ರಕ್ರಿಯೆ, ಆ ಪೊಲಿಟಿಕಲ್ ಡಿಸ್ಕ್ರಿಮಿನೇಷನ್ ಏನಿದೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋಕೆ ನಾವು ಎಲ್ಲಾ ರೀತಿಯ ಪ್ರಮುಖವಾದ ಮಾದಿಗ ಬಹುಸಂಖ್ಯಾತ ಕ್ಷೇತ್ರಗಳನ್ನ ಗುರುತಿಸಿ ಜನಾಂದೋಲನವನ್ನ ಕ್ರಿಯೇಟ್ ಮಾಡಿ, ಮತ ಜಾಗೃತಿ ಆಂದೋಲನವನ್ನ ಮಾಡಿ, ಯಾರು ಕಾಂಗ್ರೆಸ್, JDS ಮತ್ತು BJP ಮೂರೂ ಪಕ್ಷದಲ್ಲಿ ಯಾರು ನಮ್ಮ ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ತೋದಿಲ್ವೋ ಆ ಶಾಸಕರುಗಳನ್ನ ನಾವು ಸೋಲಿಸೋದಕ್ಕೆ ನಿರ್ಧಾರವನ್ನ ಪ್ರಕಟಣೆ ಮಾಡೋದಕ್ಕೋಸ್ಕರ ನಮ್ಮ ಒಕ್ಕೂಟದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದನ್ನ ನಾವು ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ಕೊಡ್ತಾ ಇದ್ದೀವಿ. ಈಗೇನು 19ನೇ ತಾರೀಕು ಕರೆದಿರ್ತಕ್ಕಂಥ ಮಂಗಳವಾರ ವಿಶೇಷ ಅಧಿವೇಶನ ಏನಿದೆ ಅಲ್ಲಿ ತುರ್ತಾಗಿ ತೀರ್ಮಾನ ತಗೋಬೇಕು. ಅದ್ರಲ್ಲಿ ಬಹಳ ಪ್ರಮುಖವಾಗಿ ನಾವು ಹೇಳಿರ್ತಕ್ಕಂಥದ್ದು, ನೀವೇನಾದ್ರು ನಿಜವಾಗ್ಲೂ ಅದನ್ನ ಸರಿ ಮಾಡಬೇಕು ಅಂತಿದ್ರೆ, ಯಾರು ಕೂಡ ಕೋರ್ಟ್ಗೆ ಹೋಗ್ಬಾರ್ದು, ಕೋರ್ಟ್ ಹೋಗದೆ ಇರೋ ತರ ಆಗ್ಬೇಕು ಅಂತಿದ್ರೆ, ನೀವು ಒಂದು ಕಾನೂನು ಸಚಿವರಾದ HK ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಣ್ಣ ಉಪಸಮಿತಿಯನ್ನ ರಚನೆ ಮಾಡಿ ಕೇವಲ 3-4 ದಿನ ಇಲ್ಲ 1 ವಾರ ಟೈಮ್ ತಗೊಂಡು ಎಲ್ಲಾ ಸಮುದಾಯಗಳಿಗೂ ಅವರವರ ಅಹವಾಲುಗಳು ಏನಿದೆ ಅದನ್ನ ಸ್ವೀಕಾರ ಮಾಡಿ, ಅದು ಕೂಡಲೇ ನಾಗಮೋಹನ್ ದಾಸ್ ಅವರು ಇರಬೇಕು, HK ಪಾಟೀಲ್ ಅವರು ಇರಬೇಕು, ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಇರಬೇಕು ಆ ಒಂದು ಉಪಸಮಿತಿ ಒಳಗೆ. ಮತ್ತೆ ಪರಿಶಿಷ್ಟ ಜಾತಿಗಳು ಯಾರೂ ಕೂಡ ಆ ಉಪಸಮಿತಿಯಲ್ಲಿ ಇರಬಾರದು. ಯಾಕಂದ್ರೆ ಪರಿಶಿಷ್ಟ ಜಾತಿಗಳು ಇರತಕ್ಕಂಥ ಅಹವಾಲುಗಳನ್ನ ಅವ್ರು ಏನಿದೆ ಅದನ್ನ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಕಾನೂನು ಸಚಿವರಿಗೆ. ಅದನ್ನ ಏನಾದ್ರು ಪರಿಷ್ಕರಣೆ ಮಾಡಿ ಕೂಡಲೇ ಅದನ್ನ ಜಾರಿ ಮಾಡ್ರಿ. ಇಲ್ಲ ಅಂತಂದ್ರೆ ನೀವು ತಮಿಳುನಾಡು ಮಾದರಿಯಲ್ಲಿ ನಮ್ಗೆ ಈಗಾಗಲೇ 2012 ಸದಾಶಿವ ಆಯೋಗದಿಂದ ಹಿಡಿದು ಮಾಧುಸ್ವಾಮಿ ಆಯೋಗದಿಂದ ಹಿಡಿದು ನಾಗಮೋಹನ್ ದಾಸ್ ಅವರ ಆಯೋಗದಿಂದ ಹಿಡಿದು ಎಲ್ಲರೂ ಕೂಡ 6% ನಿಗದಿಪಡಿಸಿರೋದ್ರಿಂದ ಈ 6% ಅನ್ನ ನಮ್ಮ ಮಾದಿಗ ಸಮುದಾಯಕ್ಕೆ ಕೊಟ್ಟುಬಿಟ್ಟು ಅದನ್ನ 9th ಶೆಡ್ಯೂಲ್ ಅಲ್ಲಿ ಸೇರಿಸಿ ತಮಿಳುನಾಡು ಮಾದರಿಯಲ್ಲಿ ಅದನ್ನ ಕ್ಲಿಯರ್ ಮಾಡ್ರಿ. ಉಳಿದಂತ ಸಮುದಾಯಗಳು ಏನಿದೆ ಅವ್ರ ಗೊಂದಲಗಳನ್ನ ಬೇಕಾದ್ರೆ ನಿಧಾನಕ್ಕೆ ನಿವಾರಿಸ್ಕೊಂಡು ಆಮೇಲೆ ಬೇಕಾದ್ರೆ ವರ್ಗೀಕರಣ ಮಾಡಿ ಅಂತ ಅಂದ್ಬಿಟ್ಟು ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಸ್ವಾಭಿಮಾನದ ಒಕ್ಕೂಟ
ಈ ಒಕ್ಕೂಟದಲ್ಲಿ MRHS ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು ಮತ್ತು ಮಾದಿಗ ದಂಡೋರ ಸಮಿತಿಗಳು, ಆದಿಜಾಂಬವ ಸಂಘ ಮತ್ತು ವಿಶ್ವ ಆದಿಜಾಂಬವ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣ ಹಾಗೂ ಇನ್ನೂ ಹಲವಾರು ಸಂಘಟನೆಗಳು ಸೇರಿ ಈ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡಿದ್ವಿ ರಾಜ್ಯ ಮಟ್ಟದಲ್ಲಿ. ಇವತ್ತು ಕರ್ನಾಟಕ 35 ವರ್ಷಗಳಿಂದಲೂ ಕೂಡ 3 ದಶಕಗಳ ಕಾಲ ಈ ಒಂದು ಹೋರಾಟ ನಡೀತಾ ಬಂದಿದೆ. ಇದಕ್ಕಾಗಿ ಸಾಕಷ್ಟು ತ್ಯಾಗ ಬಲಿದಾನಗಳು ಕೂಡ ಮಾಡಿದ್ದಾರೆ. ಎಷ್ಟೋ ಜನ ಬದುಕುಗಳನ್ನ ಕಳ್ಕೊಂಡಿದ್ದಾರೆ. ಈ ಹೋರಾಟದ ಫಲವಾಗಿ ನಮಗೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಆಗಸ್ಟ್ 1ರಂದು ನಮಗೆ ಒಳ ಮೀಸಲಾತಿ ವರ್ಗೀಕರಣವನ್ನು ರಾಜ್ಯ ಸರ್ಕಾರಗಳೇ ಮಾಡಬಹುದು ಅಂತಕ್ಕಂಥದ್ದನ್ನ ಆ ಆದೇಶವನ್ನು ತೀರ್ಪನ್ನು ಕೊಟ್ಟಿದೆ. ಅದ್ರ ಪ್ರಕಾರ ಕರ್ನಾಟಕ ಸರ್ಕಾರವು ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಆಯೋಗವನ್ನು ರಚನೆ ಮಾಡಿ ಸಮಗ್ರ ಸಮೀಕ್ಷೆಯ ಮೂಲಕ ಅದನ್ನ ಎಂಪರಿಕಲ್ ಡಾಟಾ ತರಿಸ್ಕೊಂಡು ಅದ್ರ ಮೂಲಕ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಸಮೀಕ್ಷೆಯನ್ನು ಕೂಡ ಮಾಡಿದೆ. ಈ ಸಮೀಕ್ಷೆಯಲ್ಲಿ ಸುಪ್ರೀಂ ಕೋರ್ಟು ಹೇಳಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಬ್ಯಾಕ್ವರ್ಡ್ನೆಸ್ ಅಂದರೆ ಹಿಂದುಳಿದಿರುವಿಕೆ, ಅಂದರೆ ಯಾವುದೇ ಪರಿಶಿಷ್ಟ ಜಾತಿಗಳಲ್ಲಿ ಹಿಂದುಳಿದಿರುವಿಕೆಯನ್ನ ಪ್ರಧಾನವಾಗಿ ಮಾನದಂಡವಾಗಿ ಇಟ್ಟುಕೊಂಡು ನೀವು ಆ ಎಲ್ಲ ಜಾತಿಗಳನ್ನು ಸಮೀಕ್ಷೆ ಮಾಡಿ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ಎಲ್ಲ ಕ್ಷೇತ್ರಗಳನ್ನು ಸಮೀಕ್ಷೆಯನ್ನು ಮಾಡಿ ಅದ್ರ ಮೂಲಕನೇ ಪ್ರಧಾನವಾಗಿ ಎಂಪರಿಕಲ್ ಡಾಟಾವನ್ನು ತರಿಸ್ಕೊಂಡು ಹಿಂದುಳಿದಿರುವಿಕೆಯನ್ನೇ ಪ್ರಧಾನವಾಗಿ ಇಟ್ಕೊಂಡು ನೀವು ವರ್ಗೀಕರಣವನ್ನು ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ನಾಗಮೋಹನ್ ದಾಸ್ ಅವರು ಈಗಾಗಲೇ ಎಂಪರಿಕಲ್ ಡಾಟಾವನ್ನು ತರಿಸ್ಕೊಂಡು ಆಯೋಗದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದರೆ, ಆದರೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ತಾಂತ್ರಿಕ ತೊಂದರೆಗಳನ್ನ ಒಡ್ಡಿ ವಿಳಂಬ ಧೋರಣೆಯನ್ನ ಅನುಸರಣೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಇಲ್ಲಿ ಅನೇಕ ಗೊಂದಲಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯ ಆ ಗ್ರೂಪ್ನಲ್ಲಿದೆ, ನಮ್ಮ ಸಮುದಾಯ ಈ ಗ್ರೂಪ್ನಲ್ಲಿದೆ, ಮತ್ತೆ ನಮ್ದಷ್ಟು ಜನಸಂಖ್ಯೆ ಇದೆ, ನಿಮ್ದಿಷ್ಟು ಜನಸಂಖ್ಯೆ ಇದೆ ಅಂತ ಈ ತರ ಗೊಂದಲಗಳನ್ನು ನಿವಾರಣೆಗೋಸ್ಕರನೇ ಆದಿ ಕರ್ನಾಟಕ, ಆದಿ ಆಂಧ್ರ ಮತ್ತೆ ಆದಿ ದ್ರಾವಿಡ ಏನಿದೆ ಆ ಪದಗಳಲ್ಲಿ ಇರ್ತಕ್ಕಂಥ ಉಪಜಾತಿಗಳನ್ನ ಜನಸಂಖ್ಯೆಯನ್ನು ಕಂಡಿಡ್ಕೊಳ್ಳೋದಕ್ಕೋಸ್ಕರನೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನ ರಚನೆ ಮಾಡಿತ್ತು. ಅದಕ್ಕೋಸ್ಕರನೇ ಸರ್ಕಾರ ಸಮೀಕ್ಷೆ ನಡೀತು. ಇವೆಲ್ಲ ಸಮುದಾಯಗಳು ಕೂಡ ಕೇಳ್ತಾ ಇರೋದು, ನ್ಯಾಯಮೂರ್ತಿ ಸದಾಶಿವ ಆಯೋಗದವರು ಕೊಟ್ಟಾಗಲೂ ಕೂಡ 2012ರಲ್ಲಿ ಇದನ್ನೇ ಕೇಳಿದ್ರು. ಮತ್ತೆ ಕಾಂತರಾಜ್ ಅವರ ಆಯೋಗದ ವರದಿಯ ಜನಸಂಖ್ಯೆ ವಿಚಾರ ಬಂದಾಗಲೂ ಕೂಡ ಇದನ್ನೇ ಹೇಳಿದ್ರು. ಮತ್ತೆ ಈಗ ಪ್ರಸ್ತುತ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಕೂಡ ಇದನ್ನೇ ಹೇಳ್ತಾರೆ. ಆಮೇಲೆ ಮಾಧುಸ್ವಾಮಿ ಅವರ ವರದಿ, 3 ಆಯೋಗಗಳು ನಮ್ಗೇನು ಇವತ್ತು ಇದಾವೆ ಅವರೆಲ್ಲರೂ ಕೂಡ ಮಾದಿಗ ಸಮುದಾಯಕ್ಕೆ 6% ಅನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಮ್ಗೆ 2012ರಿಂದಲೂ ಕೂಡ 6% ಅಲ್ಲೇ ಕೂರಿಸಿದ್ದಾರೆ. ನಮ್ದು ಕೂಡ ಜನಸಂಖ್ಯೆ 2012ರಿಂದ ಇಲ್ಲಿವರೆಗೂ 14 ವರ್ಷಗಳ ಕಾಲ ನಮ್ದು ಕೂಡ ಜನಸಂಖ್ಯೆ ಬೆಳೆದಿದೆ. ನಮ್ಮ ಜನಸಂಖ್ಯೆ ಪ್ರಕಾರ ನಾವು ಬೆಳೆದಿರೋದು ಕೇಳ್ಬೇಕಂದ್ರೆ ನಾವು 8% ಕೇಳಬೇಕಾಗಿತ್ತು. ಆದರೆ ನಾವು 8% ಕೇಳ್ತಿಲ್ಲ. ಯಾಕೆಂತಂದ್ರೆ ನಮ್ಮ ಸಮುದಾಯಗಳು ನಿರುದ್ಯೋಗ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಅನಿವಾರ್ಯವಾಗಿ ವರ್ಗೀಕರಣ ಆಗಬೇಕಾಗಿದೆ. ಆದ್ರಿಂದ ಆರ್ಥಿಕ ಅಭಿವೃದ್ಧಿ ಕಡೆ ನಾವು ಗಮನ ಕೊಡಬೇಕಾಗಿದೆ. ಆದ್ರಿಂದ ತಕರಾರುಗಳು ನಮಗೆ ಬೇಡ ಅಂತ ಅಂದ್ಬಿಟ್ಟು 6%ಗೆ ಸೀಮಿತವಾಗಿ ನಾವು ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನ ಜಾರಿ ಮಾಡಿ ಅಂತ ಕೇಳ್ತಾ ಇದೀವಿ.